ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆಯ 32ನೆಯ ಕಥೆಯನ್ನ ಕೇಳೋಣ. ಇದು ಕೊನೆಯ ಕತೆ. 32ನೆಯ ದಿನ ಭೋಜರಾಜ ತನ್ನ ಎಲ್ಲ ಮಂತ್ರಿಗಳು, ಜ್ಯೋತಿಷಿಗಳು, ಪುರೋಹಿತರು ಮತ್ತು ಆಸ್ಥಾನಿಕರನ್ನ ಕರೆಯಿಸಿ ಸಭೆ ನಡೆಸ್ತಾನೆ. ತಾನು ವಿಕ್ರಮಾದಿತ್ಯನ ಸಿಂಹಾಸನದಲ್ಲಿ ಕೂರೋ ಆಸೆಯನ್ನು ಕೈಬಿಟ್ಟಿದ್ದೇನೆಂದು ಪ್ರಕಟಿಸ್ತಾನೆ. ಸ್ವರ್ಗಲೋಕದ ಈ ಸುವರ್ಣ ಸಿಂಹಾಸನದಲ್ಲಿ ಕೂರುವ ಅರ್ಹತೆಯೂ ತನಗಿಲ್ಲವೆಂದು ಹೇಳಿದ. ಯಾವುದೇ ಸ್ಥಾನದಲ್ಲಿ ಕೂರಬೇಕಾದರೂ ಆ ಸ್ಥಾನದ ಘನತೆಯನ್ನ ತಿಳಿದಿರಬೇಕು. ಎಲ್ಲರೂ ಘನತೆವೆತ್ತ ಸ್ಥಾನದಲ್ಲಿ ಕುಳಿತುಕೊಳ್ಳಲಾಗುವುದಿಲ್ಲ ಅಂತ ಸಭಾಸದರಿಗೆ ಹೇಳಿದ. ಮತ್ತೆ ಆ ಸಿಂಹಾಸನವನ್ನ ನೆಲದಡಿ ಹೂತು ಬಿಡಬೇಕೆಂಬ ನಿರ್ಧಾರವನ್ನ ಕೈಗೊಂಡ. ಬಳಿಕ ಎಲ್ಲರೂ ರಾಜನೊಡನೆ ಪೂಜ್ಯ ವಿಕ್ರಮಾದಿತ್ಯನ ಸಿಂಹಾಸನದ ಬಳಿಗೆ ಬಂದು ಕೈ ಜೋಡಿಸಿ ನಿಲ್ತಾರೆ. ಆಗ ಸಿಂಹಾಸನದ 32ನೆಯ ಹಾಗೂ ಕೊನೆಯ ಪ್ರತಿಮೆ ಕೆಳಗಿಳಿದು ಬಂದು, ಅಯ್ಯ ಭೋಜರಾಜ, ನಿನಗಿನ್ನೂ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕೆಂಬ ಆಸೆಯೇ ಅಂತ ಕೇಳ್ತು. ಅದಕ್ಕೆ ಭೋಜರಾಜ ಉತ್ತರಿಸ್ತಾ, ಆ ಆಸೆಯನ್ನ ಕೈಬಿಟ್ಟಿದ್ದೇನೆ. ಹಿಂದೆ ಈ ಸಿಂಹಾಸನವನ್ನ ಮೊದಲಿದ್ದ ತಾಣದಲ್ಲೇ ಹೂಳಲು ತೀರ್ಮಾನಿಸಿದ್ದೇನೆ. ನಾನು ಈ ರಾಜ್ಯ, ಅಧಿಕಾರ ಎಲ್ಲವನ್ನ ತೊರೆದು ವಿರಕ್ತನಾಗಿ ಕಾಡಿಗೆ ಹೋಗಿ ಸನ್ಯಾಸಿಯಾಗಿ ನನ್ನ ಬಾಳನ್ನ ಮುಗಿಸ್ತೇನೆ ಅಂತ ಹೇಳಿದ. ಆಗ ಆ 32ನೆಯ ಪ್ರತಿಮೆ ರಾಜನಿಗೆ, ದೇವರು ನಿನ್ನನ್ನು ಆಶೀರ್ವದಿಸಲಿ ಅಂತ ಹೇಳಿ ತನ್ನ ಸ್ವಸ್ಥಾನಕ್ಕೆ ಹಿಂದಿರುಗಿತು. ಭೋಜರಾಜನು ಬಳಿಕ ಸುವರ್ಣ ಸಿಂಹಾಸನವನ್ನ ಗೋವಿಂದಪುರದಲ್ಲಿ ಮೊದಲಿದ್ದ ತಾಣದಲ್ಲಿಯೇ ಹೂಳಿಸಿದ. ತಾನು ರಾಜ್ಯವನ್ನು ತೊರೆದು ಕಾಡಿಗೆ ಹೋಗಿ ಸನ್ಯಾಸಿಯಾಗ್ತಾನೆ. 32 ಸಿಂಹಾಸನ ಪ್ರತಿಮೆಗಳು ಹೇಳಿದ ಈ ಎಲ್ಲ ಕಥೆಗಳು ವಿಕ್ರಮಾದಿತ್ಯನ ಕಥೆಗಳು ಅಂತ ಬಹಳ ಹಿಂದಿನಿಂದಲೂ ಪ್ರಸಿದ್ಧವಾಗಿವೆ. ಮಕ್ಕಳಲ್ಲಿ ಸಾಹಸ, ಔದಾರ್ಯ, ಉತ್ತಮ ಗುಣ ಸ್ವಭಾವಗಳನ್ನು ಮೂಡಿಸುವ ಈ ಕಥೆಗಳು ಬಹಳ ಜನಪ್ರಿಯವಾಗಿವೆ. ಶ್ರೋತೃಗಳೇ, ಇಲ್ಲಿಗೆ ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳು ಮಾಲಿಕೆ ಮುಕ್ತಾಯವಾಗಿದೆ. ಮತ್ತೆ ನಮ್ಮ ಮುಂದಿನ ಸಂಚಿಕೆಯಿಂದ ಶಿವಪುರಾಣದಿಂದ ಆಯ್ದ ಕಥೆಗಳ ಮಾಲಿಕೆಯನ್ನ ಕೇಳೋಣ. ಧನ್ಯವಾದಗಳು.